ಸ್ನೇಹಿತರೆ ನಮಸ್ಕಾರ. ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ. ಇವತ್ತು ನಮ್ಮ ಬೆಂಗಳೂರಲ್ಲಿ ಇಡೀ ಬೆಂಗಳೂರಲ್ಲಿ ಒಂದು 500 ಕಿಲೋಮೀಟರ್ಗೆ ವೈಟ್ ಟ್ಯಾಪಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡೈತೆ. ಈ ವೈಟ್ ಟ್ಯಾಪಿಂಗ್ ಮಾಡಿದರೆ 25 ವರ್ಷ ಪಾಟ್ ವಾಲ್ಸ್ ಅನ್ನೋದೇ ಬರಲ್ಲಂತೆ. ನಮ್ಮ ಸರ್ಕಾರ ಹೇಳ್ತಾ ಇರೋದು. ಬಟ್ ಅದು ಎಷ್ಟರ ಮಟ್ಟಿಗೆ ಸರಿ ಇದೆಯೋ ಗೊತ್ತಿಲ್ಲ. ಒಂದು ಸರಿ ತಾರ ಹಾಕಿದರೆ 8ರಿಂದ 9 ವರ್ಷ ಬಾಳಿಕೆ ಬರ್ತದೆ. 1 ಕಿಲೋಮೀಟರ್ ತಾರ ಹಾಕಬೇಕಾದ್ರೆ 75 ಲಕ್ಷದಿಂದ 1 ಕೋಟಿ ಖರ್ಚು ಬರುತ್ತೆ. ಸೊ ಅದೇ ವೈಟ್ ಟ್ಯಾಪಿಂಗ್ ಹೋದ್ರೆ ನೀವು 9ರಿಂದ 16 ಕೋಟಿ ಖರ್ಚಾಗುತ್ತೆ. ಬರೀ ವೈಟ್ ಟ್ಯಾಪಿಂಗ್ಗೆ 1 ಕಿಲೋಮೀಟರ್ಗೆ 9ರಿಂದ 16 ಕೋಟಿ ಖರ್ಚಾಗುತ್ತೆ. ನಿಮಗೆ ಇದು ಬಾಳಿಕೆ ಬರೋದು 25 ವರ್ಷ ಅಂತ ಹೇಳ್ತಿದ್ದಾರೆ. ಸೊ ಈ 25 ವರ್ಷ ಇವ್ರು ಗುಣಮಟ್ಟವಾಗಿ ಮಾಡಿದ್ರೆ ಎಷ್ಟು ಗುಣಮಟ್ಟಿಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳ್ತೀರಾ? ದಯವಿಟ್ಟು ಹೇಳ್ತೀನಿ, ಇರೋ ಪಾಟ್ ವಾಲ್ಸ್ನೇ ಮುಚ್ಚಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಇನ್ನು 4,000 ಕೋಟಿ ಖರ್ಚು ಮಾಡಿ ಇವರು ವೈಟ್ ಟ್ಯಾಪಿಂಗ್ ಮಾಡಿಸ್ತಾರ? ಈ ವೈಟ್ ಟ್ಯಾಪಿಂಗ್ಗೆ 2ರಿಂದ 3 ಪಟ್ಟು ಜಾಸ್ತಿ ಆಗುತ್ತೆ 1 ಕಿಲೋಮೀಟರ್ ಕ್ಯಾಲ್ಕುಲೇಷನ್ ಮಾಡಿದರೆ. ಏನು ನಾವು ತಾರ ಹಾಕಿದರೆ 75 ಲಕ್ಷದಿಂದ 1 ಕೋಟಿ 1,20,00,000 ಲಕ್ಷದಲ್ಲಿ ಮುಗಿಯುತ್ತೆ 1 ಕಿಲೋಮೀಟರ್ಗೆ. ಸೊ ಅದೇ ವೈಟ್ ಟ್ಯಾಪಿಂಗ್ ಹೋದರೆ 9ರಿಂದ 16 ಕೋಟಿ ಆಗುತ್ತೆ. ಸೊ ಇವ್ರು ಗುಣಮಟ್ಟದಲ್ಲಿ ಮಾಡ್ತಾರಾ? ಮೊನ್ನೆ ಆಗದಂಥ 2 ವರ್ಷದಲ್ಲಿ ಆಗದಂಥ ಕೆಲವೊಂದು ರಸ್ತೆಗಳೇ ಕಿತ್ತು ಗುಂಡಿ ಆಗಿದಾವೆ ಈಗ. ಇನ್ನು ಈ ವೈಟ್ ಟ್ಯಾಪಿಂಗ್ ಎಷ್ಟು ಮಾತಾಡ್ತದೆ? ಇದು ಟ್ರ್ಯಾಪ್ ಮಾಡ್ತಾ ಇದ್ದಾರಾ ಅಥವಾ ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಒಂದು ಗೊತ್ತಿಲ್ಲ. ಎಷ್ಟೋ ಕಡೆ ಹಳ್ಳಿಗಳಿಗೆ ಇವತ್ತು ಸಹ ಓಡಾಡೋದಕ್ಕೆ ರಸ್ತೆಗಳೇ ಇಲ್ಲ. ಅಟ್ಲೀಸ್ಟ್ ಆ ರಸ್ತೆಗಳಿಗೆ ಒಂದು ತಾರಿನ ವ್ಯವಸ್ಥೆ ಮಾಡಿ. ಆ ಬೆಂಗಳೂರಲ್ಲಿರ್ತಕ್ಕಂಥ ಕಿತ್ತೋಗಿರ್ತಕ್ಕಂಥ ರಸ್ತೆಗಳಿಗೆ ಒಂದು ತಾರನ್ನು ಹಾಕಿ ನೀವು ವೈಟ್ ಟ್ಯಾಪಿಂಗ್ ಮಾಡಂದ್ರೆ ಇಲ್ಲಿ 1,000 ಕೋಟಿನೇ ಖರ್ಚು ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ. 4,000 ಕೋಟಿ ಖರ್ಚು ಮಾಡಿ ವೈಟ್ ಟ್ಯಾಪಿಂಗ್ ಮಾಡ್ತೀರಾ? ಜನಗಳೆಲ್ಲ ಬಿಗ್ ಬಾಸು, RSS ಬ್ಯಾನ್ ಮಾಡೋದು ಇದರಲ್ಲಿ ಮುಳುಗೋಗಿದ್ದಾರೆ. ಈ ಕರ್ನಾಟಕ ರಾಜ್ಯದ್ದು ಅಭಿವೃದ್ಧಿ ಕೇಳೋದಕ್ಕೆ ಯಾರ ಹತ್ರದಿಂದ ಆಗ್ತಾ ಇಲ್ಲ. ಬರೀ ಬಿಗ್ ಬಾಸು, RSS ಬ್ಯಾನು ಮತ್ತೆ ಇನ್ನೊಂದು ಮತ್ತೊಂದು ಇದರಲ್ಲಿ ಮುಳುಗೋಗಿದ್ದಾರೆ.